ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ಕ್ವೇರ್ ರೂಟ್ ನ ತೆಗೆಯೋದು ಸ್ಟೂಡೆಂಟ್ಸ್ ತುಂಬಾ ಕಷ್ಟಪಡ್ತಾರೆ. ಈ ಸ್ಕ್ವೇರ್ ರೂಟ್ ನ ಒಂದು ಹೊಸ ಟ್ರಿಕ್ ಇಂದ ಕಲಿಯೋಣ, ಎಷ್ಟು ಈಸಿಯಾಗಿ ಕಂಡುಹಿಡಿಬಹುದು ಅಂತ ನೋಡಿ. ಸೊ ಫಾರ್ ಎಕ್ಸಾಂಪಲ್ ನಾನೀಗ ರೂಟ್ ಆಫ್ 111 ನ ಕಂಡುಹಿಡಿಬೇಕು ಅನ್ಕೊಳ್ಳಿ. ಈ 111 ಗೆ ತುಂಬಾ ಹತ್ರವಾಗಿರೋ ಸ್ಕ್ವೇರ್ ನಂಬರ್ ಯಾವುದು? 100. ಬಿಕಾಸ್ ರೂಟ್ ಆಫ್ 100 ಏನಾಗುತ್ತೆ? 10 ಆಗುತ್ತೆ. ಇದನ್ನ 10 ಅಂತ ಬರೆದು 100ಗಿಂತ ಎಷ್ಟು ಜಾಸ್ತಿ ಆಗಿದೆ? ಇದು 11 ಜಾಸ್ತಿ ಆಗಿದೆ. ಸೊ 11 ಅಂತ ಬರೆಯೋಣ. ಇಲ್ಲಿ ಯಾವ ನಂಬರ್ ಬರುತ್ತೆ ನೋಡಿ, ಅದನ್ನ ಡಬಲ್ ಮಾಡಿಬಿಟ್ಟು ಡಿವೈಡ್ ಮಾಡ್ಕೊಳ್ಳಿ ಇಲ್ಲಿ. ಸೊ ಅವಾಗ ಏನಾಗುತ್ತೆ? 10 ಪ್ಲಸ್ 0.55 ಅಂತ ಆಗುತ್ತೆ ಇದು. ಸೊ ದ ಆನ್ಸರ್ ವಿಲ್ ಬಿ 10.55. ಇದಕ್ಕೆ ನಾವು ಪ್ಲಸ್ ಮಾಡಿದ್ವಿ, ಅಕಸ್ಮಾತ್ ಮೈನಸ್ ಆಗಿ ಬಂದ್ರೆ, ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ರೂಟ್ ಆಫ್ 143 ಅಂತ ತಗೊಳ್ಳೋಣ. ಸೊ 143 ಹತ್ತವಾಗಿರೋ ಸ್ಕ್ವೇರ್ ನಂಬರ್ ಅಂದ್ರೆ 144, ಬಿಕಾಸ್ 12 ಸ್ಕ್ವೇರ್ ಇಸ್ 144. ಸೊ 12 ಅಂತ ಬರೆದು 144ಕಿಂತ ಇದು ಕಡಿಮೆ ಇದೆ. ಸೊ ಮೈನಸ್ ಎಷ್ಟು ಕಡಿಮೆ ಇದೆ? 1 ಕಡಿಮೆ ಇದೆ. ಇದನ್ನ ಡಬಲ್ ಮಾಡ್ಕೊಳ್ಳಿ, ಡಿವೈಡೆಡ್ ಬೈ 24. ಸೊ ಏನಾಗುತ್ತೆ? 12 ಮೈನಸ್ 0.09 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 11.91. ಸೊ ಇವೆರಡು ರೆಫರೆನ್ಸ್ ನಾಗಿ ಇಟ್ಕೊಂಡು ರೂಟ್ 68 ಮತ್ತೆ ರೂಟ್ 73ಗೆ ನೀವು ಸ್ಕ್ವೇರ್ ರೂಟ್ ನ ಕಂಡುಹಿಡಿದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇದೇ ರೀತಿ ಕಂಟೆಂಟ್ಗೆ ಪರೀಕ್ಷೆ ಚಾನಲ್ನ ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿ.